ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಹೆಣ್ಣು ಕೂಡ ತಾಯಿ ಆಗೋದು ಪುಣ್ಯ, ಅದೃಷ್ಟ ಅಂತ ಭಾವಿಸ್ತಾಳೆ. ಒಂದು ಜೀವಿಗೆ ಪ್ರಾಣ ಕೊಡುವಂತ ಶಕ್ತಿ ದೇವರ ನಂತರ ಒಂದು ಹೆಣ್ಣಿಗೆ ಮಾತ್ರನೇ ಇರುತ್ತೆ. ಆದರೆ ಪುರಾಣಗಳ ಪ್ರಕಾರ ಹೆಣ್ಣು ಗರ್ಭವತಿ ಆಗೋದು ಪುಣ್ಯ ಅಲ್ಲವಂತೆ, ಒಂದು ಋಷಿ ಶಾಪದಿಂದ ಅಂತ ಹೇಳುತ್ತೆ. ಆ ಕತೆ ಏನಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ಸಾರಿ ಸರಸ್ವತಿ ದೇವಿ ಬ್ರಹ್ಮದೇವರನ್ನ ಕೇಳ್ತಾರೆ, ಸ್ವಾಮಿ, ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಮಾತ್ರ ಗರ್ಭ ಯಾಕೆ ಬರುತ್ತೆ? ಅವಳು ಮಾತ್ರ ಯಾಕೆ ಅಷ್ಟೊಂದು ಕಷ್ಟ ಅನುಭವಿಸಬೇಕು? ಹೆಣ್ಣು ಹಾಗೂ ಗಂಡು ಇಬ್ಬರು ನಿಮ್ಮ ಸೃಷ್ಟಿಯಾಗಿರುವಾಗ ಯಾವ ರೋಗಕ್ಕೂ ಬರದಿರೋ ಅಂತ ನೋವು ಒಂದು ಹೆಣ್ಣು ಮಗು ಹೆರುವಾಗ ಮಾತ್ರ ಬರುತ್ತಲ್ಲ ಯಾಕೆ? ನಿಮಗೆ ಸ್ತ್ರೀ ಜಾತಿ ಅಂದರೆ ಯಾಕಷ್ಟು ಕೋಪ ಅಂತ? ಅದಕ್ಕೆ ಬ್ರಹ್ಮದೇವರು ನಗುತ್ತಾ, ದೇವಿ, ಈ ದಿನ ನೀನು ಕೇಳಿದಂತ ಪ್ರಶ್ನೆ ನನ್ನ ಮನ ಮುಟ್ಟುವಂತಿದೆ. ಹೆಣ್ಣು ಗರ್ಭ ಧರಿಸುವುದರ ಹಿಂದೆ ಒಂದು ಕತೆ ಇದೆ. ನನ್ನ ಕಿವಿಯಿಂದ ಜನ್ಮ ಪಡೆದವನು ಪುಲಸ್ತ್ಯ. ನಾನು ಪುಲಸ್ತ್ಯನಿಗೆ ಈ ಲೋಕ ಕಲ್ಯಾಣಕ್ಕಾಗಿ ಜೀವನ ಪರ್ಯಂತ ತಪಸ್ಸು ಮಾಡುವಂತೆ ಹೇಳಿದೆ. ಅದೇ ಪ್ರಕಾರ ಪುಲಸ್ತ್ಯ ಸುಮೇರು ಪರ್ವತದ ಮೇಲೆ ತಪಸ್ಸು ಮಾಡುತ್ತಾ ಕುಳಿತುಕೊಂಡ. ಆದರೆ ಅಲ್ಲಿ ಕೆಲವು ಗಂಧರ್ವ, ಯಕ್ಷ ಹಾಗೂ ನಾಗಕನ್ಯೆಯರು ಹೋಗಿ ಆಗಾಗ ಪುಲಸ್ತ್ಯನ ತಪಸ್ಸಿಗೆ ಭಂಗ ಉಂಟು ಮಾಡುತ್ತಿದ್ದರು. ಅದರಿಂದ ಕೋಪಗೊಂಡ ಪುಲಸ್ತ್ಯ, ಇನ್ನು ಮುಂದೆ ಈ ಪರ್ವತದ ಮೇಲೆ ಯಾವ ಹೆಣ್ಣು ಬರುತ್ತಾಳೋ ಅವಳು ಗರ್ಭವತಿಯಾಗುತ್ತಾಳೆ. ಯಾವ ಜೀವಿ ಪಡೆದಿರುವಷ್ಟು ಕಷ್ಟ ಆ ಹೆಣ್ಣು ಮಗುವಿಗೆ ಜನ್ಮ ಕೊಡುವಾಗ ಅನುಭವಿಸುತ್ತಾಳೆ ಎಂದು ಶಪಿಸಿದ. ಆ ಶಾಪ ಕೇಳಿದ ಕೂಡಲೇ ಅಲ್ಲಿಂದ ಗಂಧರ್ವ, ಯಕ್ಷ, ನಾಗಕನ್ಯೆಯರು ಮಾಯವಾದರು. ಸುಮೇರು ಪರ್ವತದ ಕೆಳಗೆ ತ್ರಿನಬಂಧು ಎಂಬ ಋಷಿ ಕುಟುಂಬದ ಸಮೇತ ವಾಸವಿದ್ದ. ಆತನಿಗೆ ಆವಿರ್ಭಾವ ಎಂಬ ಮಗಳಿದ್ದಳು. ಇವಳು ಒಂದು ಬಾರಿ ಸ್ನೇಹಿತೆಯರನ್ನು ಹುಡುಕುತ್ತಾ ಸುಮೇರು ಪರ್ವತದ ಮೇಲೆ ಹತ್ತಿದಳು. ಪುಲಸ್ತ್ಯನ ಶಾಪದಿಂದ ಆ ಕೂಡಲೇ ಆವಿರ್ಭಾವ ಗರ್ಭವತಿಯಾದಳು. ಅವಳು ಹೆದರಿ ತಂದೆಯ ಹತ್ತಿರ ಹೋಗಿ, ಸುಮೇರು ಪರ್ವತ ಹತ್ತಿದ ಕೂಡಲೇ ನನ್ನ ಹೊಟ್ಟೆ ಈ ರೀತಿ ದಪ್ಪವಾಗಿದೆ, ಹೊಟ್ಟೆಯ ಒಳಗೆ ಏನೋ ತಿರುಗಾಡುತ್ತಿದೆ ಎಂದು ಹೇಳಿದಳು. ಅದನ್ನು ಕೇಳಿದ ತ್ರಿನಬಂಧು ದಿವ್ಯ ದೃಷ್ಟಿಯಿಂದ ಎಲ್ಲವನ್ನೂ ನೋಡಿ ತಿಳಿದುಕೊಂಡು ಮಗಳನ್ನು ಕರೆದುಕೊಂಡು ಪುಲಸ್ತ್ಯನ ಹತ್ತಿರ ಹೋಗಿ, ಮಹಾಋಷಿಗಳೇ, ನೀವು ಬ್ರಹ್ಮ ಮಾನಸ ಪುತ್ರರು, ನಿಮಗೆ ತಿಳಿಯದೇ ಇರುವುದು ಏನೂ ಇಲ್ಲ. ಇವಳು ನನ್ನ ಮಗಳು ಆವಿರ್ಭಾವ. ನಿಮ್ಮ ಶಾಪದ ಕಾರಣದಿಂದ ಈ ಸೃಷ್ಟಿಯಲ್ಲಿ ಮೊಟ್ಟ ಮೊದಲನೇ ಬಾರಿ ಗರ್ಭ ಧರಿಸಿದ ಹೆಣ್ಣಾಗಿದ್ದಾಳೆ. ನಾನು ನನ್ನ ಮಗಳನ್ನು ತುಂಬಾ ಪದ್ಧತಿಯಿಂದ ಬೆಳೆಸಿದ್ದೀನಿ. ಈ ವಿಷಯ ತಿಳಿದರೆ ಯಾರೂ ಇವಳನ್ನು ವಿವಾಹವಾಗುವುದಿಲ್ಲ. ನೀವೇ ಹೇಗಾದರೂ ಇವಳನ್ನು ಮದುವೆಯಾಗಿ ಜೀವನ ಕೊಡಬೇಕೆಂದು ಕೇಳಿಕೊಂಡ. ಪುಲಸ್ತ್ಯನಿಗೆ ತ್ರಿನಬಂಧುವಿನ ಮೇಲೆ ಕರುಣೆ ಉಂಟಾಗಿ ಆವಿರ್ಭಾವಳನ್ನು ಮದುವೆಯಾದ. ಅಂದಿನಿಂದ ಆವಿರ್ಭಾವ ಪುಲಸ್ತ್ಯನಿಗೆ ಸೇವೆ ಮಾಡುತ್ತಾ ಅಲ್ಲೇ ವಾಸವಿದ್ದಳು. ಅವಳ ಸೇವೆಗೆ ಮೆಚ್ಚಿದ ಪುಲಸ್ತ್ಯ, ನಿನ್ನ ಗರ್ಭದಲ್ಲಿ ಉತ್ತಮನಾದ ಮಗ ಜನಿಸುತ್ತಾನೆ. ನಿನ್ನ ಮಗ ವೇದಗಳನ್ನು ಪ್ರಚಾರ ಮಾಡುತ್ತಾನೆ. ಪ್ರಪಂಚವೆಲ್ಲ ನಿನ್ನ ಮಗನನ್ನು ವಿಶ್ರವ ಮಹಾಋಷಿ ಎಂದು ಕರೆಯುತ್ತದೆ ಎಂದು ಹೇಳುತ್ತಾರೆ. ಕೆಲ ನಿಮಿಷಗಳ ನಂತರ ಆವಿರ್ಭಾವಳಿಗೆ ಮುದ್ದಾದ ಒಂದು ಗಂಡು ಮಗು ಜನಿಸುತ್ತದೆ. ಅವನಿಗೆ ವಿಶ್ರವ ಎಂದು ಹೆಸರಿಟ್ಟರು. ವಿಶ್ರವ ಕೂಡ ತಂದೆ ಪುಲಸ್ತ್ಯನಂತೆಯೇ ಮಹಾಪಂಡಿತ. ಯಾವಾಗಲೂ ಸತ್ಯ ನುಡಿಯುತ್ತಾನೆ, ಧರ್ಮ ಪಾಲಿಸುತ್ತಾನೆ. ಅವನ ಕೀರ್ತಿ ಪ್ರಪಂಚವೆಲ್ಲ ಹರಡಿಕೊಂಡಿತು. ಆ ವಿಷಯ ಕೇಳ್ಪಟ್ಟ ಭರದ್ವಾಜ ಮಹಾಋಷಿ ಅವನ ಮಗಳಾದ ಇಳವಿದಾಳನ್ನು ವಿಶ್ರವನಿಗೆ ಕೊಟ್ಟು ಮದುವೆ ಮಾಡಿದ. ಇವರಿಬ್ಬರಿಗೆ ವೈಶ್ರವಣ ಎಂಬ ಒಬ್ಬ ಮಗ ಜನಿಸಿದ. ಅವನನ್ನೇ ಕುಬೇರ ಅಂತ ಕರೀತಾರೆ. ಕುಬೇರ ನನ್ನನ್ನು ಒಲಿಸಿಕೊಳ್ಳಲು ಕಠೋರವಾದ ತಪಸ್ಸು ಮಾಡಿದ. ಅವನ ತಪಸ್ಸಿಗೆ ಮೆಚ್ಚಿದ ನಾನು ಅವನಿಗೊಂದು ವರ ಅನುಗ್ರಹಿಸಿದೆ. ಅವನನ್ನು ನಾನು ಉತ್ತರ ದಿಕ್ಕಿಗೆ ಅಧಿಪತಿಯಾಗಿ ಮಾಡಿದೆ. ಅದರ ಜೊತೆಗೆ ಮನಸ್ಸಿನಿಂದ ನಿಯಂತ್ರಿಸುವ ಪುಷ್ಪಕ ವಿಮಾನವನ್ನು ಕಾಣಿಕೆಯಾಗಿ ಕೊಟ್ಟೆ.
ಕುಬೇರ ತುಂಬಾ ಶ್ರೀಮಂತ. ಧನಮಾದನ ಪರ್ವತದ ಮೇಲಿರುವ ಸಂಪತ್ತಿನಲ್ಲಿ ಮೊದಲ 3 ಭಾಗಗಳು ತ್ರಿಮೂರ್ತಿಗಳಿಗಾದರೆ 4ನೇ ಭಾಗ ಕುಬೇರನದು. ಅವನ ಸಂಪತ್ತಿನ 16ನೇ ಭಾಗವನ್ನು ಕುಬೇರ ಮನುಷ್ಯರಿಗೆ ದಾನವಾಗಿ ಕೊಟ್ಟ. ಆ ಸಂಪತ್ತೇ ಈಗ ಪ್ರಪಂಚವೆಲ್ಲ ಹರಿದಾಡುತ್ತಿದೆ. ವಿಶ್ರವನ 2ನೇ ಹೆಂಡತಿ ಕೈಕಸಿ. ಒಂದು ಬಾರಿ ಪರಮೇಶ್ವರ ಪ್ರೀತಿಯ ಕಾಣಿಕೆ ಎಂದು ಪಾರ್ವತಿ ದೇವಿಗಾಗಿ ಸುಂದರವಾದ ಒಂದು ಮಹಲನ್ನು ನಿರ್ಮಿಸಿದರು. ಅದರ ಹೆಸರು ಲಂಕಾ. ಆ ಮಹಲಿನ ಗೃಹ ಪ್ರವೇಶಕ್ಕಾಗಿ ವಿಶ್ರವ ಮಹಾಋಷಿಯನ್ನು ಸತಿ ಸಮೇತರಾಗಿ ಆಹ್ವಾನಿಸಲಾಯಿತು. ಆದರೆ ಅವರ ಜೊತೆ ಬಂದ ಕೈಕಸಿಯನ್ನು ಗೃಹ ಪ್ರವೇಶದ ಸಂದರ್ಭವಾಗಿ ಬಂದ ಮುತ್ತೈದೆಗೆ ಯಾವ ಕಾಣಿಕೆ ಬೇಕಾದರೂ ಕೊಡುತ್ತೀನಿ, ಏನು ಬೇಕೋ ಕೇಳು ಎಂದು ಪರಮೇಶ್ವರ ಕೇಳಿದಾಗ ಕೈಕಸಿ ಲಂಕಾ ಮಹಲನ್ನು ಕಾಣಿಕೆಯಾಗಿ ಕೇಳಿದಳು. ಶಿವ ಸಂತೋಷವಾಗಿ ಕೊಟ್ಟುಬಿಟ್ಟರು. ಇದರಿಂದ ಪಾರ್ವತಿ ದೇವಿ ಕೋಪಗೊಂಡು, ನನ್ನ ಗಂಡ ಪ್ರೀತಿಯಿಂದ ನನಗಾಗಿ ಕೊಟ್ಟಿದ ಈ ಮಹಲನ್ನು ನೀಚ ಬುದ್ಧಿಯಿಂದ ಬೇಡಿದ ನಿನಗೆ ಇದೇ ನನ್ನ ಶಾಪ. ಯಾವುದೋ ಒಂದು ದಿನ ನನ್ನ ಗಂಡನ ಅಂಶದಿಂದಲೇ ಈ ಮಹಲು ನಾಶವಾಗುತ್ತದೆ ಎಂದು ಶಾಪ ಕೊಟ್ಟು ಪಾರ್ವತಿ ದೇವಿ ಅಲ್ಲಿಂದ ಹೊರಟು ಹೋದರು. ವಿಶ್ರವ ಲಂಕಾ ಮಹಲನ್ನು ಅವನ ಮಗ ಕುಬೇರನಿಗೆ ಕೊಟ್ಟ. ಆದರೆ ಕೈಕಸಿ ಹಾಗೂ ಅವಳ ಮಗ ರಾವಣ ಕುಬೇರನಿಂದ ಆ ಮಹಲನ್ನು ಹಾಗೂ ಪುಷ್ಪಕ ವಿಮಾನವನ್ನು ಬಲವಂತವಾಗಿ ಕಿತ್ತುಕೊಂಡರು. ಅದರ ನಂತರ ತ್ರೇತಾಯುಗದಲ್ಲಿ ಪಾರ್ವತಿ ದೇವಿಯ ಶಾಪದ ಪ್ರಕಾರ ಶಿವನ ಅಂಶವಾದ ಹನುಮಂತ ಲಂಕಾ ನಗರವನ್ನು ಭಸ್ಮಗೊಳಿಸಿದ. ದೇವಿ ಪುಲಸ್ತ್ಯನ ಶಾಪದಿಂದಲೇ ಸ್ತ್ರೀಗಳು ಗರ್ಭವತಿಗಳಾಗುತ್ತಾರೆ. ಹಾಗಾಗಿ ನಾನು ಮಹಿಳೆಯರಿಗೆ ಹೆಚ್ಚಿನ ನೋವು ಸಹಿಸಿಕೊಳ್ಳುವಂತ ಶಕ್ತಿ ಕೊಟ್ಟಿದ್ದೇನೆ. ಪುರುಷರಿಗಿಂತ ನೋವು ತಡೆಯುವ ಶಕ್ತಿ ಮಹಿಳೆಗೆ ಹೆಚ್ಚಾಗಿರುತ್ತದೆ ಎಂದು ಬ್ರಹ್ಮದೇವರು ಸರಸ್ವತಿ ದೇವಿಗೆ ಹೇಳಿದರು. ಸ್ನೇಹಿತರೆ, ಈಗ ನಿಮಗೊಂದು ಸಂದೇಹ ಬರ್ಬೋದು. ಆವಿರ್ಭಾವ ಮೊದಲು ಗರ್ಭವತಿಯಾದರೆ ಅವಳ ತಂದೆ, ತಾಯಿ, ಸ್ನೇಹಿತೆಯರು ಎಲ್ಲ ಕೂಡ ಯಾವ ರೀತಿ ಜನ್ಮ ಪಡೆದ್ರು ಅಂತ. ಅವರೆಲ್ಲ ಕೂಡ ಮಾನಸ ಪುತ್ರರು, ಅಂದ್ರೆ ಗರ್ಭ ಧರಿಸದೆ ಮನಸ್ಸಿನ ಇಚ್ಛೆಯ ಮೇರೆಗೆ ಜನಿಸಿದವರು. ಈ ವಿಡಿಯೋ ನಿಮಗಿಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.